ಮಾಜಿ ಸಚಿವ ನಾಗೇಂದ್ರಗೆ ಮತ್ತೆ ಇಡಿ ಕಸ್ಟಡಿ. ಇವತ್ತು ವಾದ ಪ್ರತಿವಾದ ನಡೆದಿತ್ತು ಕೋರ್ಟ್ನಲ್ಲಿ. ವಾಲ್ಮೀಕಿ ಹಗರಣದಲ್ಲಿ ಮತ್ತೆ 5 ದಿನ ಇಡಿ ಕಸ್ಟಡಿಗೆ ನೀಡಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಆದೇಶ ಹೊರಡಿಸಿದೆ. ಮೊದಲಿಗೆ 6 ದಿನಗಳ ಕಸ್ಟಡಿಗೆ ನೀಡಲಾಗಿತ್ತು, ಅದು ಇವತ್ತಿಗೆ ಅಂತ್ಯ ಆಗಿತ್ತು. ಮತ್ತೆ ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಿ 8 ದಿನ ಕಾಲ ಕಸ್ಟಡಿಗೆ ಬೇಕು ಅಂತ ಹೇಳಿ ಇಡಿ ಅಧಿಕಾರಿಗಳ ಪರವಾಗಿ ವಕೀಲರು ವಾದ ಮಂಡನೆ ಮಾಡಿದ್ರು. ಅದಕ್ಕೆ ಆಕ್ಷೇಪ ಸಲ್ಲಿಸಿ ಶ್ಯಾಮ್ ಸುಂದರ್ ವಕೀಲರು ನಾಗೇಂದ್ರ ಪರವಾಗಿ ಕೂಡ ವಾದ ಮಂಡನೆ ಮಾಡಿದರು. ವಾದ ಪ್ರತಿವಾದ ಆಲಿಸಿದ ನಂತರ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿತ್ತು. ಇದೀಗ ಮತ್ತೆ 5 ದಿನ ಇಡಿ ಕಸ್ಟಡಿಗೆ ನೀಡಲಾಗಿದೆ ಮಾಜಿ ಸಚಿವ ಬಿ ನಾಗೇಂದ್ರರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಹೀಗೆ ಮನಿ ಲಾಂಡ್ರಿಂಗ್ ಆಕ್ಟ್ನಲ್ಲಿ ಸೆಕ್ಷನ್ನಲ್ಲಿ ಇವರನ್ನ ವಿಚಾರಣೆಗೆ ಅಂತ ಕಸ್ಟಡಿಗೆ ತಗೊಂಡಿದ್ದು ಇಡಿ ಅಧಿಕಾರಿಗಳು. ಆ ವಿಚಾರಣೆ ಎಲ್ಲ ಆಗಿದೆ, ಹೇಳಿಕೆ ಪಡ್ಕೊಂಡಾಗಿದೆ. ಮತ್ತೆ ಕಸ್ಟಡಿಗೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಸಾಕಷ್ಟು ವಾದ ಮಂಡನೆ ಮಾಡಿದ್ರು ಇವತ್ತು ಅವರ ಪರವಾಗಿ ವಕೀಲರು. ಶ್ಯಾಮ್ ಸುಂದರ್ ಅವರು ಯಾವುದೇ ಕಾರಣಕ್ಕೂ ಮತ್ತೆ ಇಡಿ ಕಸ್ಟಡಿಗೆ ಕೊಡಬಾರ್ದು, ನ್ಯಾಯಾಂಗ ಬಂಧನದಲ್ಲಿ ಇರಿಸಲಿ, ವಿಚಾರಣೆಗೆ ಅವಶ್ಯಕತೆ ಇದ್ದಾಗ ಉಳಿದ ಆರೋಪಿಗಳ ಹಾಗೆ ವಿಚಾರಣೆಗೆ ಒಳಪಡಿಸಲಿ ಅಂತ. ಬಟ್ ಅದಕ್ಕೆ ನ್ಯಾಯಾಧೀಶರು ಆಗಲೇ ಪ್ರಶ್ನೆ ಮಾಡಿದ್ರು. ತನಿಖಾಧಿಕಾರಿಗಳು ಯಾವ ರೀತಿ ತನಿಖೆ ಮಾಡಬೇಕು ಅಂತ ನಾವು ಅವರಿಗೆ ಸೂಚಿಸೋದಕ್ಕಾಗೋದಿಲ್ಲ, ನಾವು ಹೇಗೆ ಅದನ್ನು ಹೇಳೋದಕ್ಕೆ ಸಾಧ್ಯ ಅಂತ ವಕೀಲ ಶ್ಯಾಮ್ ಸುಂದರ್ರಿಗೆ ಪ್ರಶ್ನೆ ಮಾಡಿದ್ರು. ಯಾಕೆ ಕೊಡಬೇಕು ಇಡಿ ಕಸ್ಟಡಿಗೆ ಅಂತ ಒಂದು ಕಡೆ ಪ್ರಸನ್ನ ಕುಮಾರ್ ಅವರು, ಮತ್ತೊಂದು ಕಡೆ ಇಡಿ ಕಸ್ಟಡಿಗೆ ಕೊಡಬಾರ್ದು ಅಂತ ವಕೀಲ ಶ್ಯಾಮ್ ಸುಂದರ್ ವಾದ ಪ್ರತಿವಾದವನ್ನು ಇವತ್ತು ನ್ಯಾಯಾಧೀಶರ ಎದುರು ಹಾಜರುಪಡಿಸಿದ್ರು. ಫೈನಲಿ ಇದೀಗ ಆದೇಶ ಹೀಗೆ ಬಂದಿದೆ. ಇನ್ನು 5 ದಿನಗಳ ಕಾಲ ನಾಗೇಂದ್ರ ಇಡಿ ಕಸ್ಟಡಿಯಲ್ಲಿರ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.